ನಮ್ಮ ಪರಂಪರೆಗೆ ಬಂದು ನೋಡಿ, ನಮ್ಮ ಪರಂಪರೆಯಲ್ಲಿ ಸಂಸ್ಕೃತ ನಾಟಕಗಳನ್ನು ಬಿಟ್ಟು ನಾವು ನಾಟಕ ಪರಂಪರೆ ಎಲ್ಲಿಂದ ಸೂಚನೆಯನ್ನು ಪ್ರಾರಂಭಿಸ್ತೇವೆ? ಋಗ್ವೇದದಲ್ಲಿ ಇರುವಂಥ ಒಂದು ಸಂವಾದ ಗೊತ್ತಾ ಯಾರು? ಯಮಾಯಮಿ ಸಂವಾದ ಅಂತ ಕೇಳಿದ್ದೀರಾ? ಯಮಾಯಮಿ ಸಂವಾದ ಮೂಲ ಇದ್ದಿರಬಹುದು ಅಂತ. ಯಮಾಯಮಿ ಎರಡೇ ಪಾತ್ರ. ಕತೆ ಸ್ವಲ್ಪ ಪಾತ್ರ ಎರಡೇ. ಆಮೇಲೆ ಏನೇನೋ ಆಗ್ತವೆ, 108 ಪಾತ್ರಗಳು ಬರ್ತವೆ, ಹಾಡು ಬರ್ತವೆ, ಇತ್ಯಾದಿ. ಅದನ್ನ ಜ್ಞಾಪಕ ಇಟ್ಕೊಂಡು ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ಇವತ್ತಿಗೂ ನಿಮಗೆ 2 ಪಾತ್ರಗಳ ಮಾತುಗಾರಿಕೆಯೇ ಹೆಚ್ಚು ಮಟ್ಟಿಗೆ ಕಾಣಿಸ್ಕೊತಾ ಹೋಗ್ತದೆ. ನಾಟಕದಲ್ಲಿ 106 ಪಾತ್ರಗಳಿರ್ಬೋದು. ಒಂದು ಬಿಟ್ ಆಫ್ ಆ್ಯಕ್ಷನ್ ಅಂತ ತಗೊಂಡಾಗ, ಘಟಕ ಅಂತ ತಗೊಂಡಾಗ ಅಷ್ಟೇ ಇರುತ್ತೆ. ಬಿಕಾಸ್ ದಟ್ ಈಸ್ ದ ಬೇಸಿಕ್ ಫ್ಯಾಕ್ಟರ್. ಅದನ್ನು ಇನ್ನೊಂದು ರೀತಿಯಲ್ಲಿ ಹೇಳೋದಾದರೆ, ಶಿಕ್ಷಣಕ್ಕೆ ಅನ್ವಯಿಸಿ ಹೇಳೋದಾದರೆ, ಇದು ಒಬ್ಬ ಗುರು ಮತ್ತು ಒಬ್ಬ ಶಿಷ್ಯನ ನಡುವಿನ ಸಂವಾದವಾಗಿರುತ್ತೆ. ಒಬ್ಬ ಟೀಚರು, ಒಬ್ಬ ಸ್ಟೂಡೆಂಟ್. ಒಬ್ಬ ಟೀಚರು ಒಂದು ಟೈಮ್ನಲ್ಲಿ, ಏನು ಗಿವನ್ ಟೈಮ್, ಎಷ್ಟು ಸ್ಟೂಡೆಂಟ್ಸ್ ಜೊತೆ ಏನು ಮಾಡಿರ್ತಾನೆ, ಕಮ್ಯುನಿಕೇಟ್ ಮಾಡ್ತಿರ್ತಾನೆ. ನಿಮ್ಗೆಲ್ಲರೂ ಗೊತ್ತಾ, ಈಗ ನಾನು ಮಾಡ್ತಿರೋದು ಸೊ ಗಿವನ್ ಏನೋ ಎಷ್ಟು ಸ್ಟೂಡೆಂಟ್ಸ್ ಇದ್ದಾರೋ ಅಷ್ಟು ಜೊತೆ ಅವನು ಕಮ್ಯುನಿಕೇಟ್ ಮಾಡ್ತಿದ್ದಾನೆ ಅಂತ. ನಿಜಾನ ಸುಳ್ಳ? ನಿಜವೂ ಹೌದು, ಸುಳ್ಳು ಹೌದು. ನಿಜವೂ ಅದೇ. ಇದು ನಾವು ಯಾವ ದೃಷ್ಟಿಕೋನದಿಂದ ವಿವರಿಸ್ತಿದ್ದೇವೆ ಅನ್ನೋದ್ರ ಮೇಲೆ ಹೋಗುತ್ತೆ. ಏನು ಸೂಕ್ಷ್ಮ ಅದು. ಕಮ್ಯುನಿಕೇಷನ್ ಅನ್ನೋದು ಇದೆಯಾ, ಸಂವಹನೆ ಅನ್ನೋದು, ಅದು ಟೋಟಲ್ ಆಗಿರುತ್ತೆ ಯಾವಾಗ. ಇಟ್ಸ್ ನ ಟೊಟಾಲಿಟಿ. ಟೊಟಾಲಿಟಿ ಅಂತಂದರೆ, ನಾನು ಸಂವಹನೆ ಮಾಡ್ತಾ ಇರುವಾಗ ಕೇವಲ ನನ್ನ ಶಬ್ದಗಳಿಂದ ಮಾತ್ರ ಅಲ್ಲ, ಮಾತಿನ ಶಬ್ದದಿಂದ ಮಾತ್ರ ಅಲ್ಲ ನಾನು ಸಂವಹನೆ ಮಾಡ್ತಾ ಇರೋದು. ಇನ್ನೇನನ್ನ ಮಾಡ್ತಿದ್ದೀನಿ, ಅದರ ಜೊತೆಗೆ ನನ್ನ ಭಂಗಿ ಇದೆ, ಪಾಸ್ಚರ್ ಇದೆ, ನಾನು ಕುಳಿತಿರೋ ಕ್ರಮ ಇದೆ, ಅದರಿಂದಲೂ ಕಮ್ಯುನಿಕೇಟ್ ಮಾಡ್ತಿದ್ದೀನಿ. ಇವೆರಡರಿಂದ ಅಷ್ಟೇನಾ? ಅಲ್ಲ, ಇನ್ನೂ ಒಂದಿದೆ, ನನ್ನ ಜೆಸ್ಚರ್ಸ್ ಇದೆ, ಜೆಸ್ಚರಿಂದ ಕಮ್ಯುನಿಕೇಟ್ ಮಾಡ್ತಾ ಇದ್ದೀನಿ. ಸೊ ದೇರ್ ಆರ್ ಸೋ ಮೆನಿ ಥಿಂಗ್ಸ್. ಇದೆಲ್ಲವೂ ಸೇರಿ ಕಮ್ಯುನಿಕೇಷನ್. ಹೀಗೆ ಆಗುವಾಗ ನಾನು ಇಲ್ಲಿ ಇಷ್ಟೆಲ್ಲರ ಜೊತೆ ಕಮ್ಯುನಿಕೇಟ್ ಮಾಡ್ತಾ ಇದ್ದರೂ ಸ್ವೀಕರಿಸುತ್ತಿರುವ ನೀವಿದ್ದೀರಲ್ಲ, ನನ್ನ ಎಲ್ಲ ಕಮ್ಯುನಿಕೇಷನ್ ಚಾನಲ್ಗಳನ್ನು ಸ್ವೀಕರಿಸ್ತಾ ಇಲ್ಲ. ಯಾವುದೋ ಕೆಲವನ್ನು ಮಾತ್ರ. ದಿಸ್ ಇಸ್ ಟ್ರೂ ಈವನ್ ಇನ್ ದಿ ಕ್ಲಾಸ್. ಇದು ಕ್ಲಾಸ್ ರೂಮಲ್ಲಿ ಎಷ್ಟು ಸತ್ಯನೋ ಥಿಯೇಟ್ರಲ್ಲೂ ಸತ್ಯ. ಅದಕ್ಕೆ ಈ ಅಂಶ ಹೇಳಕ್ಕೆ ಬರ್ತಾ ಇದೆ. ಟೀಚರ್ ಆಗಿರೋರಿಗೆ ಅದಕ್ಕೆ ಈ ಅನುಭವ ಚೆನ್ನಾಗಿರುತ್ತೆ. ನಾನು ಹಿಂಗೆ ಪಾಠ ಮಾಡ್ತಾಯಿದ್ದೀನಿ, ಎಷ್ಟೋ ವೇಳೆ ಇದು ಗೊತ್ತಿರುತ್ತೆ, ಹಿಂಗೆ ಪಾಠ ಮಾಡ್ತಿರ್ತೇನೆ, ಇಲ್ಲಿ ಗಲಾಟೆ ಆಗ್ತಿರುತ್ತೆ. 2 ರೋ ಇರುತ್ತಲ್ಲ ನಮ್ಮೆಲ್ಲ ಕ್ಲಾಸ್ ರೂಮಲ್ಲೇ ಸಾಮಾನ್ಯವಾಗಿ. ನಿಮ್ಮ ಶಿಫ್ಟ್ ಹಿಂಗೆ ಮಾಡ್ತೀರ ಅಂತ ಇಟ್ಕೊಳ್ಳಿ, ಇಲ್ಲಿ ಶಬ್ದ ನಿಶಬ್ದ ಆಗ್ತಿರುತ್ತೆ, ಅಲ್ಲಿ ಶಬ್ದ ಆಗ್ತಿರುತ್ತೆ. ಬಿಕಾಸ್ ನಾನು ಒಂದೇನು ಎಲ್ಲವನ್ನು ಏಕಕಾಲದಲ್ಲಿ ನೋಡೋಕ್ಕೆ ಸಾಧ್ಯ ಇಲ್ಲ. ಆಮೇಲೆ ಇನ್ನೊಂದು ಸತ್ಯ ಇದೆ, ಅದರ ಹಿನ್ನೆಲೆ ಇದು ನೋಡಿ ಇನ್ನೂ ಸರಿಯಾಗಿ ಅರ್ಥ ಆಗುತ್ತೆ. ಯಾವ ಟೀಚರ್ ಇಡೀ ಕ್ಲಾಸನ್ನ ನೋಡ್ತಾ ಪಾಠ ಮಾಡ್ತಾನೆ ಅಂದರೆ ಯಾವಾಗಲೂ ಎಲ್ಲರನ್ನೂ ತನ್ನ ಗಮನದಲ್ಲಿ ಇಟ್ಕೊಂಡಿರ್ತಾನೆ, ಅಂಥ ಕಡೆಗಳೇ ಗಲಾಟೆ ಕಡಿಮೆ ಇರುತ್ತೆ. ಯಾರಿಗೆ ಇಡೀ ಕ್ಲಾಸನ್ನು ತನ್ನ ಅಟೆನ್ಷನ್ನ ಪರಿಧಿಯೊಳಗೆ ತರೋಕ್ಕಾಗೋದಿಲ್ಲ
ಅಂಥ ಟೈಮಲ್ಲೆಲ್ಲ ಅಲ್ಲಿ ಇಲ್ಲಿ ಗ್ಯಾಪ್ಸ್ ಕ್ರಿಯೇಟ್ ಆಗಿದೆ. ಓಕೆ, ಇದು ಕ್ಲಾಸ್ ರೂಮ್ ಸರಿಯಪ್ಪ. ಥಿಯೇಟ್ರಿಗೆ ಯಾಕೆ ಇದನ್ನು ಹೇಳ್ತಾ ಇದ್ದೀರಿ ನೀವು? ನಾಟಕದಲ್ಲೂ ಇದೇ ಆಗುತ್ತೆ. ಆ್ಯಕ್ಟ್ ಮಾಡೋರನ್ನ ನೀವು ಗಮನಿಸಿ, ಅದರಲ್ಲೂ ಈ ಸ್ವಾರ್ಥಿ ಆ್ಯಕ್ಟರ್ಗಳಿರ್ತಾರಲ್ಲ, ಇರ್ತಾರೆ, ಇಲ್ಲ ಅಂತಲ್ಲ. ನೀವು ಒಂದು ಗ್ರೂಪ್ ಸೀನ್ ಕ್ರಿಯೇಟ್ ಮಾಡ್ತೀರಾ ಅಂತ ಇಟ್ಕೊಳ್ಳಿ. ಇನ್ನು ಸ್ವಾರ್ಥಿ ಆಗಿದ್ದರೆ ಅವನು ಏನು ಮಾಡ್ತಾನೆ ಗೊತ್ತಾ? ಅವನು ಯಾವಾಗಲೂ ಮುಂದೆ ಬರೋಕ್ಕೆ ಟ್ರೈ ಮಾಡ್ತಿರ್ತಾನೆ. ಯಾಕಂದ್ರೆ ಎಲ್ಲರೂ ತಣ್ಣಗೆ ನೋಡಬೇಕು. ನಿನ್ನ ಸೀನ್ ಹಾಳಾಗೋಗೋದು ಕಣಯ್ಯ, ಬರಬೇಡ ಅಂದ್ರೆ ಕೇಳಲ್ಲ ಅವನು. ಏನಾರು ಮಾಡಿ ಜನರ ಅಟೆನ್ಷನ್ ತನ್ನ ಕಡೆ ಬರೋಂಗೆ ಮಾಡ್ಕೊತಾನೆ. ಏನಾರು ಮಾಡಿ ನೀವು ಅವನ ಕಡೆಗೆ ಅಟೆನ್ಷನ್ ಬರೋಂಗೆ ಮಾಡ್ಕೊಂಡ್ಬಿಟ್ರೆ ನಿಮ್ಮ ನಾಟಕ ಏನಾಗಬೇಕು? ಅರ್ಥ ಆಗ್ತದೆ ನಾನು ಹೇಳ್ತಿರೋದು. ಸೊ ದಿಸ್ ಇಸ್ ದ ವೇ ಹೌ ಇಟ್ ಶಿಫ್ಟ್ಸ್. ಸೊ ಕ್ಲಾಸ್ ರೂಮ್ ಈಸ್ ಈಕ್ವಲ್ ಟು ಒಂದು ಥಿಯೇಟರ್ ಅಥವಾ ಥಿಯೇಟರ್ಗಳ ಪರ್ಫಾರ್ಮೆನ್ಸ್. ವ್ಯತ್ಯಾಸ ಇಷ್ಟೇ, ಇಲ್ಲಿ ಆ್ಯಕ್ಟರು ಟೀಚರ್ ಆಗಿರ್ತಾನೆ, ಅಲ್ಲಿ ಆ್ಯಕ್ಟರು ಪರ್ಫಾರ್ಮರ್ ಆ್ಯಕ್ಟರ್ ಆಗಿರ್ತಾನೆ. ಸೊ ಅದಕ್ಕೆ ಹೇಳ್ಬೋದು ಟೀಚರ್ ಇಸ್ ಆಲ್ಸೋ ಎನ್ ಆ್ಯಕ್ಟರ್ ಅಂತ ಹೇಳೋದು. ಈ ಕಾರಣಕ್ಕೆ ಟೀಚರ್ ಆ್ಯಕ್ಟರ್ ಆದಮೇಲೆ ಏನನ್ನು ಆ್ಯಕ್ಟ್ ಮಾಡ್ತಾನೆ ಅವನು? ಟೀಚರು ತನಗೆ ಕೊಟ್ಟಿರ್ತಕ್ಕಂಥ ಪುಸ್ತಕದಲ್ಲಿರುವ ಅಂದರೆ ಸಮ್ ಸೋರ್ಸ್ ಆ ಸೋರ್ಸಿಂದಲೇ ಮಾಡ್ತಾನೆ. ಹೇಗೆ ಒಬ್ಬ ಆ್ಯಕ್ಟರು ಒಬ್ಬ ಪ್ಲೇ ರೈಟ್ನ ಸೋರ್ಸಿಂದ ಇಟ್ಕೊತಾನಲ್ಲ, ಹಾಗೆ ನಾನು ಆ್ಯಕ್ಟ್ ಮಾಡ್ಬೇಕಾದ್ರೆ ಏನು ಬೇಕು? ಒಂದು ನಾಟಕ ಬೇಕು. ನಾಟಕ ನಂದಲ್ಲ, ಅದ್ಯಾರೋ ನಾಟಕಕಾರೊಂದು, ಅವನು ಬರೆದಿರುವ ಮಾತುಗಳು. ಅದಕ್ಕೆ ನನ್ನ ಕೆಲಸ ಇರೋದು ಜೀವ ತುಂಬೋದು. ಟೀಚರ್ ಸೇಮ್ ಥಿಂಗ್. ಕ್ಲಾಸ್ ರೂಮ್ನಲ್ಲಿ ಟೀಚರು ನಾನು ಕಂಡುಹಿಡಿಲಿಲ್ಲಪ್ಪ ಇದನ್ನು, ಈ ಸೂತ್ರವನ್ನು ನ್ಯೂಟನ್ ಕಂಡುಹಿಡಿದಿದ್ದು. ಆದರೆ ನಾನು ತರಗತಿಯ ಒಳಗೆ ನನ್ನದಾಗಿಸಿಕೊಂಡು ಆ ಸೂತ್ರವನ್ನು ಮಾಡ್ತೀನಿ. ಸೊ ಯಾವುದೇ ಸಬ್ಜೆಕ್ಟ್ ಆಗಲಿ, ಈ ಎರಡೂ ಸಂದರ್ಭದಲ್ಲಿ ಅದು ಪರ್ಫಾರ್ಮೆನ್ಸ್ ಆಗಿರುತ್ತೆ. ಟೀಚರ್ ಪರ್ಫಾರ್ಮ್ ಮಾಡ್ತಿರ್ತಾನೆ, ಆ್ಯಕ್ಟರ್ ಪರ್ಫಾರ್ಮ್ ಮಾಡ್ತಿರ್ತಾರೆ. ಸೊ ಆದ್ದರಿಂದ ಎಜುಕೇಷನ್ ಅನ್ನೋದು, ಡ್ರಾಮಾ ಅನ್ನೋದು ಎರಡೂ ಒಂದೇ. ಅವು ಬೇರೆ ಬೇರೆ ಅಲ್ಲ, ಅವು ಬೇರೆ ಬೇರೆ ಆಗೋಕ್ಕೆ ಸಾಧ್ಯ ಇಲ್ಲ. ನೀವು ಅದನ್ನು ಬೇರೆ ಬೇರೆಯವರ ಇವುಗಳನ್ನು ತೆಗೆದು ನೋಡಿದ್ರು ಕೂಡ, ವಿಶ್ಲೇಷಣೆಗಳು, ಸಿದ್ಧಾಂತಗಳನ್ನು ತೆಗೆದು ನೋಡಿದ್ರು ಕೂಡ ಇದೇ ರೀತಿಯಲ್ಲಿ ಅವರು ತೆಗೆದುಕೊಳ್ಳುವ ಸ್ಟ್ಯಾಂಡ್ಗಳು ಬೇರೆ ಬೇರೆ ಇರ್ಬೋದು, ವಿವರಿಸುವ ಕ್ರಮಗಳು ಬೇರೆ ಬೇರೆ ಇರ್ಬೋದು. ಬಟ್ ಥಿಯೇಟರ್ ಆ್ಯಂಡ್ ಎಜುಕೇಷನ್, ದೇ ಆರ್ ನಾಟ್ ಡಿಫ್ರೆಂಟ್, ದೇ ಆರ್ ಒನ್ ಆ್ಯಂಡ್ ದಿ ಸೇಮ್. ಕನ್ನಡದ ಮಟ್ಟಿಗೆ ಮಾತ್ರ ನಾನು ಮಾತಾಡ್ತಿದ್ದೇನೆ ಈಗ. ಅದರಲ್ಲೂ ಆಧುನಿಕ ಅಂದರೆ ಹವ್ಯಾಸಿ ಪರಂಪರೆ. ಆಧುನಿಕ ಅಂದರೆ ಹವ್ಯಾಸಿ ರಂಗಭೂಮಿಯ ಸಂದರ್ಭದ ಇದನ್ನೇನು ಗಮನಿಸಿ. ಈ ಹವ್ಯಾಸಿ ರಂಗಭೂಮಿ ಇದೆಯಲ್ಲ, ಕಂಪ್ನಿ ನಾಟಕ ಬಿಟ್ಟು, ಓಕೆ, ಕನ್ನಡದ ಕಂಪ್ನಿ ನಾಟಕಗಳು ಇದ್ವಲ್ಲ, ಗುಬ್ಬಿ ವೀರಣ್ಣ ಅವ್ರದ್ದು ಇತ್ಯಾದಿ ಎಲ್ಲ ಕಂಪ್ನಿ, ಅವ್ರು ಬಿಟ್ಟು ನಾನು ಹೇಳ್ತಾರೆ. ಈ ಆಧುನಿಕ ಹವ್ಯಾಸಿ ರಂಗಭೂಮಿ ಇದೆಯಲ್ಲ, ಕನ್ನಡದ ಹವ್ಯಾಸಿ ರಂಗಭೂಮಿ ಮುಖ್ಯವಾಗಿ ಬೆಂಗಳೂರು, ಮೈಸೂರು, ಧಾರವಾಡ, ಶಿವಮೊಗ್ಗ, 4-5 ಕೇಂದ್ರಗಳಲ್ಲಿ ಶುರುವಾಯಿತು. ಇದನ್ನು ಶುರು ಮಾಡಿದ್ರಲ್ಲ, ಯಾರಿದ್ರು ಇದರಲ್ಲಿ ಹೆಚ್ಚು ಪಾಲು? ಸಾಹಿತಿಗಳು ಹೌದು. ವೃತ್ತಿಯಲ್ಲಿ ಏನಾಗಿದ್ರು? ಹೆಚ್ಚು ಜನ ಮೇಷ್ಟ್ರುಗಳು. ಯಾಕೆ?
ಈಗ ನಾನು ಮಾತಾಡ್ತಿದ್ದೆನಲ್ಲ, ಇದು ರಿಲೇಷನ್ಶಿಪ್ಪು. ತರಗತಿಯಲ್ಲಿ ಅವ್ರು ಏನು ಮಾಡ್ತಾರೆ ಅಂದರೆ ಇದನ್ನೇ ಮಾಡೋದವ್ರು ತರಗತಿಯಲ್ಲಿ. ಅವನು ಏನು ಗೊತ್ತಿರ್ತಿಲ್ಲ ಅವನಿಗೆ. ನಾನು ಆ ಪ್ರಾರಂಭದಲ್ಲಿ ಏನೋ ಒಂದು ಹೇಳಿದ್ನಲ್ಲ, ಅದ್ಭುತವಾಗಿ ಸೂರ್ಯೋದಯನ ವರ್ಣಿಸ್ತಾನೆ. ಅವನು ಯಾವತ್ತೂ ಸೂರ್ಯೋದಯ ನೋಡಿರಲಿಲ್ಲ. ಇದು ಅವನು ಯಾವತ್ತೂ ಇದು ಗೊತ್ತಿಲ್ಲ ಅವನಿಗೆ. ಆದರೆ ಅವನ ಸೆನ್ಸಿಬಿಲಿಟೀಸ್ ಇದೆಯಲ್ಲ, ಯಾವ ಸೆನ್ಸಿಬಿಲಿಟಿ? ಟೀಚ್ ಮಾಡೋದು. ಅದು ಸಾಹಿತ್ಯದ ಉದಾಹರಣೆ ತೆಗೆದುಕೊಂಡಿದ್ದಷ್ಟೇ. ಅದು ಎಷ್ಟು ಚೆನ್ನಾಗಿರುತ್ತೆ ಅವನಿಗೆ ಅಂದರೆ, ಅವನನ್ನು ಎನಾಕ್ಟ್ ಮಾಡ್ತಿರ್ತಾನೆ ತರಗತಿಯಲ್ಲಿ. ಎನಾಕ್ಟ್ ಮಾಡೋದ್ರಿಂದಾಗಲಿ ಅವನು ಪಾಠ ಮಾಡೋಕ್ಕೆ ಸಾಧ್ಯ ಆಗೋದು. ಎನಾಕ್ಟ್ ಮಾಡ್ತಾನೆ. ಎಲ್ಲ ಟೀಚರ್ಸು ಅದರಿಂದ ಎಲ್ಲೋ ಒಂದು ಕಡೆ ನಾಟಕದ ಒಂದು ಪೊಟೆನ್ಷಿಯಾಲಿಟಿ ಅಥವಾ ನಾಟಕದ ಒಂದು ಅರ್ಜ್ ಯಾಕೆ ಮೇಸ್ಟ್ರುಗಳಿಗೆ ಜಾಸ್ತಿ ಇರುತ್ತೆ ಅಂದರೆ ಈ ಕಾರಣಕ್ಕೆ. ಅವನ ಕೆಲಸನೇ ಆಗುತ್ತೆ ಪಾಠ ಮಾಡೋದು ಅಂದರೆ ನಾಟಕ ಮಾಡೋದು. ಅವನಿಗೆ ಗೊತ್ತಿದೆಯೋ ಬಿಟ್ಟಿದೆಯೋ ನಾಟಕ ಮಾಡ್ತಿರ್ತಾನೆ. ದಿಸ್ ಈಸ್ ದಿ ರಿಲೇಷನ್ಶಿಪ್, ಥಿಯೇಟರು, ಎಜುಕೇಷನ್. ಕ್ಲಾಸ್ ರೂಮ್ನ ಸಂದರ್ಭ ಒಂದೆರಡು ಉದಾಹರಣೆ ತಗೋಣ. ಗೊತ್ತಿಲ್ಲ ನನಗೆ ಟೈಮ್ ಎಷ್ಟಾಯಿತು ಅಂತ. ಓಕೆ, ಸೊ ಕೊನೆ ಮಾತಾಡ್ಕೊಂಡು ನಿಲ್ಸ್ಕೊಳ್ಳೋಣ. ನೋಡಿ ಎಷ್ಟು ಇದಿರುತ್ತೆ ಅಂತಂದರೆ, ಕೆಲವು ಪದಗಳ ಉದಾಹರಣೆಯನ್ನು ಇಟ್ಕೊಂಡು ನೋಡೋಣ. ಚಿಕ್ಕ ಮಕ್ಕಳಿಗೆ ಅಥವಾ ಕ್ಲಾಸ್ ರೂಮಲ್ಲಿ ಇತ್ಯಾದಿಗಳಿಗೆ ಹೇಳುವ ಉದಾಹರಣೆ ಅಂತ ಇಟ್ಕೊಳ್ಳೋಣ. KNOT ಅಂತ ಒಂದು ಶಬ್ದ ಬಂತು ಅಂತ ಇಟ್ಕೊಳ್ಳೋಣ. ಅದು ಕನ್ನಡದಲ್ಲಾರು ಆಗ್ಬೋದು, ಇಂಗ್ಲೀಷಲ್ಲೂ ಆಗ್ಬೋದು. ಇಂಗ್ಲೀಷ್ನ ಉದಾಹರಣೆ ತೊಗೊಂಡು ಹೇಳ್ತಾ ಇದ್ದೀನಿ ಅಷ್ಟೇ. ಕನ್ನಡದಲ್ಲಿ ಗಂಟು, KNOT ನಾಟ್. ಪ್ರೈಮರಿ ಸ್ಕೂಲ್ ಮಕ್ಕಳಪ್ಪ, ಇಂಗ್ಲೀಷಲ್ಲಿ ಇದೆ ಶಬ್ದ KNOT ನಾಟ್, ಅದು ಕನ್ನಡದ ಇಟ್ಕೊಂಡು ಗಂಟು ಪದ ಬಂದ್ಬಿಡ್ತು. ಯಾವುದೋ ಮಗು ಕೇಳ್ತಪ್ಪ, ಗಂಟು ಇದಕ್ಕೆ ಅರ್ಥ ಏನು ಅಂತ ಕೇಳಿದ್ರಪ್ಪ. ಹೇಳಿ ಅರ್ಥನ. ಏನು ಗಂಟು ಅಂದರೆ? ನಾವೆಲ್ಲ ದೊಡ್ಡವರು, ನಮಗೆಲ್ಲ ಭಾಷೆ ಬರುತ್ತೆ ಚೆನ್ನಾಗಿ. ನನಗೆ ಅದಕ್ಕೆ ಅರ್ಥ ಹೇಳಬೇಕಷ್ಟೇ. ಆಗೋದಿಲ್ಲ. ಆಗತ್ತೆ, ಆದರೆ ಬೇರೆ ರೀತಿಯಲ್ಲಿ ಹೇಳಬೇಕು. ಭಾಷೆಯನ್ನು ಬಳಸ್ಕೊಳಕ್ಕಾಗಲ್ಲ. ಭಾಷೆಯನ್ನು ಬಳಸ್ಕೊಂಡ್ರು ಅದಕ್ಕೆ ಅರ್ಥ ಗೊತ್ತು ಹೇಳಬೇಕಾಗ್ತದೆ. ಅದಕ್ಕೆ ಅರ್ಥೈಸಬೇಕಾಗುತ್ತಲ್ಲ. ಬರೀ ಪದಕ್ಕೆ ಪದ ಅರ್ಥ ಅಲ್ಲಲ್ಲ, ಪ್ರತಿಪದ ಕೊಡೋದಲ್ವಲ್ಲ. ಹೆಂಗೆ ವಿವರಿಸ್ತೀರ? ವಿವರಿಸಿ ಅಂದರೆ ಏನಾದ್ರು ಮಾಡ್ಬೋದು. ಏನು ಗಂಟು ಅಂದರೆ ವಿವರಿಸೋದು ಹೆಂಗೆ? ಒಂದು ದಾರ, ಅದೇ ಅಷ್ಟಕ್ಕೆ ನಾನು ನೋಡ್ತಾ ಇದ್ದೆ. ಅದಕ್ಕೆ ಏನು ಮಾಡಿದ್ರೆ ನೋಡ್ತಿದ್ದೆ ಗೊತ್ತಾಗೋಯ್ತು ನನಗೆ. ಗೊತ್ತು ಅಲ್ವಾ? ಇದು ಭಾಷೆ ಅಲ್ಲ. ಭಾಷೆ ಅಲ್ಲ ಅಂದರೆ ಶಾಬ್ದಿಕ ಭಾಷೆ ಅಲ್ಲ. ಅದ್ರ ಬದಲು ಯಾವ ಭಾಷೆ ಇದು? ಜೆಸ್ಚರಲ್ ಲ್ಯಾಂಗ್ವೇಜ್. ಜೆಸ್ಚರಲ್ ಲ್ಯಾಂಗ್ವೇಜ್ ಇದು. ಏನಾಗ್ತಿತ್ತು? ಯಾವುದೋ ಒಂದು ದಾರವನ್ನು ತೆಗೆದುಕೊಂಡ್ರೆ ಆ ದಾರದ ಎರಡು ತುದಿಗಳು ಒಂದು ತುದಿಯಿಂದ ಇನ್ನೊಂದು ತುದಿಯ ಮೇಲೆ ಹಾಯ್ದು, ಆ ಎರಡು ತುದಿಯಲ್ಲಿನ ಒಂದು ತುದಿಯನ್ನು ಎಳೆದಾಗ ಅದು ಉದ್ದವಾಗುವ ಸಂದರ್ಭದಲ್ಲಿ ಮಧ್ಯದಲ್ಲಿ ಎಲ್ಲೋ ಒಂದಕ್ಕೊಂದು ಹೊಂದಿಕೊಂಡು ಬಿಡಿಸಲಾಗದಂತಹ ಸ್ಥಿತಿ ಉಂಟಾದೆ. ಆ ಸ್ಥಿತಿಯನ್ನು ಗಂಟು ಅಂದರೆ ಯಾರಿಗೂ ಮಕ್ಕಳಿಗೆ ಅರ್ಥ ಆಗೋದಂತೂ ಸಾಧ್ಯನೇ ಇಲ್ಲ. ಅದು ಹಿಂಗನ್ನೇ ನೀ ಯಾರಿಗೂ ಹೇಳ್ಬೇಕು, ಇಷ್ಟೆಲ್ಲ ಹೇಳ್ಬೇಕಂತಿಲ್ಲ. ಮಗುಗೆ ಹಿಂಗೆ ಅಂದು ಕೂಡಲೇ ಗೊತ್ತಾಗತ್ತೆ ಮಗುಗೆ ಗಂಟು. ಸ್ವಲ್ಪ ಥಿಯೇಟ್ರಲ್ಲಿ ಶಾಬ್ದಿಕ ಭಾಷೆ ಎಷ್ಟು ಮುಖ್ಯ ನಾವು ಕಮ್ಯುನಿಕೇಟ್ ಮಾಡುವಾಗ, ಈ ಭಾಷೆಯೂ ಅಷ್ಟೇ ಮುಖ್ಯವಾದದ್ದು. ಥಿಯೇಟ್ರಲ್ಲ, ಕ್ಲಾಸ್ ರೂಮ್ನಲ್ಲಿ. ಅಷ್ಟೇ ಮುಖ್ಯವಾದದ್ದು. ಯು ಸಿ ದ ರಿಲೇಷನ್ಶಿಪ್. ನಿಜಕ್ಕೂ ಎರಡು ಬೇರೆ ಬೇರೆ ಅಲ್ಲ.
ಅದರ ವ್ಯಾಪ್ತಿಯಲ್ಲಿ ಬೇರೆ ಬೇರೆ ಆಗಿದ್ದಿರ್ಬೋದು. ಆದರೆ ಅವು ನಡೆಯುವ ಕ್ರಿಯೆ ಇದೆಯಲ್ಲ, ಅದು ಹೇಗೆ ನಡೀತದೆ, ಯಾಕೆ ನಡೆಯುತ್ತೆ, ಇದನ್ನು ತೆಗೆದುಕೊಂಡು ಬಂದಾಗ ಅವೆರಡು ಬೇರೆ ಬೇರೆಯೇ ಅಲ್ಲ. ಆದ್ದರಿಂದಲೇ ಭರತನ ನಾಟ್ಯಶಾಸ್ತ್ರದ ಪ್ರಾರಂಭಿಕ ಚಾಪ್ಟರ್ಗಳಲ್ಲಿ, ಈವನ್ ಅರಿಸ್ಟಾಟಲ್ನ ಪೊಯೆಟಿಕ್ಸ್ನಲ್ಲಿ ರಂಗಭೂಮಿಯನ್ನು ಕುರಿತು ಮಾತನಾಡುವಾಗ ಅಥವಾ ಅಭಿನಯವನ್ನು ಕುರಿತು ಮಾತನಾಡುವಾಗ ಶಿಕ್ಷಣದ ಪರಿಕಲ್ಪನೆಗಳನ್ನು ಬಳಸ್ಕೊಳ್ತಾರೆ. ಶಿಕ್ಷಣದ ಪರಿಕಲ್ಪನೆಗಳನ್ನು ಬಳಸ್ಕೊಳ್ತಿರೋದು ಈ ಕಾರಣಕ್ಕಾಗಿ. ಯಾಕೆಂದರೆ ಅದು ಶಿಕ್ಷಣ. ಮತ್ತು ನಿಮಗೆ ಕಲ್ಚರಲ್ ಎಜುಕೇಷನನ್ನು, ಆ ಅಂಶಗಳನ್ನು, ಅದು ಹೇಗೆ ಬೆಳವಣಿಗೆ ಪಡೀತು ಇತ್ಯಾದಿಗಳನ್ನು ಗಮನಿಸಿಕೊಂಡ್ರೆ ಅಲ್ಲಿ ಕೂಡ ಗೊತ್ತಾಗ್ತದೆ ಬಹುತೇಕ ಸಾಮಾಜಿಕ ಶಿಕ್ಷಣ, ಧಾರ್ಮಿಕ ಶಿಕ್ಷಣ, ಭಾವನಾತ್ಮಕ ಶಿಕ್ಷಣ, ಟೀಚಿಂಗ್ ಆಫ್ ಎಮೋಷನ್ಸ್ ಇತ್ಯಾದಿಗಳು, ಈ ಅರ್ಥಕ್ಕೆ ಈ ಥರದವು ಇದೆಯಲ್ಲ, ಇದು ಆದದ್ದು ಯಾವುದ್ರ ಮೂಲಕ, ಅದರ ಮೊದಲ ಹೆಜ್ಜೆ ಯಾವುದು? ರಂಗ. ನಿಮ್ಮ ರಿಲಿಜಿಯಸ್ ಎಜುಕೇಷನ್ ಸ್ಟಾರ್ಟೆಡ್ ಬೈ ಥಿಯೇಟರ್. ಎಮೋಷನಲ್ ಎಜುಕೇಷನ್ ಶುರುವಾದದ್ದು ಥಿಯೇಟರ್ ಮೂಲಕ. ನೀವು ಯಾವುದನ್ನು ತೆಗೆದುಕೊಂಡ್ರೂ ಹೀಗೆ ಆಗುತ್ತೆ. ಹೋಮರ್ ಯಾರು ಅಂತ ನಿಮಗೆ ಗೊತ್ತಿದೆ. ಗ್ರೀಕ್ನ ಮಹಾಕವಿ. ಅವನೊಬ್ಬ ಚಾರಣ ಕವಿ, ಅಂದರೆ ಹಾಡ್ಕೊಂಡು ಕೂತ್ಕೊಳ್ತಿದ್ದ. ಪ್ರದರ್ಶಕ ಕವಿ, ಹಾಡ್ಕೊಂಡು ಕೂತ್ಕೊಳ್ತಿದ್ದ ಅಂದರೆ ಅದರ್ಥ ಅದನ್ನಷ್ಟೇ. ಪ್ರದರ್ಶಕ ಕವಿ ಪ್ರದರ್ಶನ ಮಾಡ್ತಿದ್ದ ಆಡಿಯನ್ಸ್ನ ಮುಂದೆ. ಹಳುಬ್ರು ಎಲ್ಲರೂ ಹಾಗೇನೆ ಪ್ರದರ್ಶಕ ಕವಿಗಳು. ನೀವು ಪ್ರದರ್ಶಕ ಅಂತ ಬಂದು ಕೊಟ್ಟರೆ ಅದರಂಗ ಅಷ್ಟೇ. ಆಮೇಲೆ ಅದಕ್ಕೆ ಗದ್ಯ ಬರುತ್ತೆ, ಪಾತ್ರಗಳು ಬರೋದು, ಸೈನಿಕ್ ಇದು ಬರೋದು, ಮತ್ತೊಂದು ಎಲ್ಲ ಅನಂತರದ ಬೆಳವಣಿಗೆ. ಬಟ್ ಮೂಲತಃ ಅವೆಲ್ಲವೂ ಹಾಗೆಯೇ ಇದೆ. ಇದು ಶಿಕ್ಷಣ ಮತ್ತು ರಂಗಭೂಮಿಗೆ ಸಂಬಂಧಿಸಿದ ಕೆಲವು ಸಮಾನ ಅಂಶಗಳನ್ನು ಆಧಾರವಾಗಿಟ್ಕೊಂಡು ಅದನ್ನು ವಿಸ್ತರಿಸ್ಕೊಂಡಿದ್ದೇನೆ. ಸೊ ಯಾವುದೇ ಒಂದಕ್ಕೆ ನಾನು ಸೀಮಿತಗೊಳಿಸ್ಕೊಳ್ಳೋದೇ ತುಂಬ ವ್ಯಾಪಕವಾಗಿ ಅವುಗಳು ಹೇಗೆ ಅಂತರ್ ಸಂಬಂಧವನ್ನು ಹೊಂದಿದೆ ಅನ್ನೋದನ್ನು ಮಾತಾಡ್ತಾ ಬಂದಿದ್ದೇನೆ. ನಿಮಗೆ ಇದರಲ್ಲಿ ಇರುವ ಗೊಂದಲಗಳಿದ್ದರೆ, ಗೊಂದಲಗಳಂತೂ ಖಂಡಿತ ಇರುತ್ತೆ, ಯಾಕೆ ನಾನೇ ಅದನ್ನು ಒಂದು ಫ್ರೇಮಲ್ಲೇನು ಇಟ್ಟಿಲ್ಲ. ಅದರಿಂದ ಅನೇಕ ಗೊಂದಲಗಳಿರ್ತವೆ. ಅವುಗಳನ್ನು ಬೆನ್ನು ಹತ್ತಿ ನೀವು ಪ್ರಶ್ನೆಗಳನ್ನ ಕೇಳಿದ್ರೆ ಅದಕ್ಕೆ ನಾನು ಉತ್ತರ ಕೊಡುವ ಪ್ರಯತ್ನ ಮಾಡ್ತೇನೆ. ಆ ಪ್ರಶ್ನೆ ಈಗ ಕೇಳುವ ಸಮಯ ಇದ್ದರೆ ಈಗಲೇ ಕೇಳಿ, ಇಲ್ಲ ಆಮೇಲೆ ಕೇಳ್ಬೋದು ಅಂದರೆ ಆಮೇಲೆ ಕೇಳಿ, ಇಲ್ಲ ಇಲ್ಲೆಲ್ಲರೂ ಹೋಗ್ತಾ ಟೀ ಕುಡಿಯೋಕ್ಕೆ ಹೋಗ್ಲೋ ಊಟ ಮಾಡುವವರ ಕೇಳ್ಬೋದು ಆಗಲೂ ಕೇಳಿ. ಅದಕ್ಕೇನು ನೋ ರಿಸ್ಟ್ರಿಕ್ಷನ್ ಫಾರ್ ದ್ಯಾಟ್. ಕಂಡ್ರೆ ಅದಕ್ಕೆ ಹೇಳಿದೆ. ಅದಕ್ಕೆ ನಿಮ್ಗೆ ಯಾವಾಗ ಬೇಕಾದ ಅದನ್ನು ನೀವು